Hello dear students, welcome to EduSumit. ಸೊ ಈ ಒಂದು ವಿಡಿಯೋಲಿ ನಾವು ಸೆಕೆಂಡ್ PU ಫೈನಲ್ ಎಕ್ಸಾಮ್ 2020ಗೋಸ್ಕರ ಬಯಾಲಜಿ ಲಾಸ್ಟ್ 5 ಡೇಸ್ ಯಾವ ರೀತಿ ಸ್ಟಡಿ ಪ್ಲಾನ್ ಮಾಡಬೇಕಂತ ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಿರ್ತೇವೆ. ಹ್ಯಾಶ್ಟ್ಯಾಗ್ ಸ್ಟಡಿ ಪ್ಲಾನ್ ಅಂತ ಕೂಡ ಅನ್ಬೋದು. ಒಂದು ಡೀಟೇಲ್ ಆಗಿ ನಿಮಗೆ ಸ್ಟಡಿ ಪ್ಲಾನ್ ಕೊಡ್ತೇನೆ. ಈ ಸ್ಟಡಿ ಪ್ಲಾನ್ ನೀವು ಫಾಲೋ ಮಾಡಿದರೆ ಐ ವಿಲ್ ಗ್ಯಾರಂಟಿ ಯು ದಟ್ ಯು ಕ್ಯಾನ್ ಸ್ಕೋರ್ ಅ ಗುಡ್ ಎನಫ್ ಮಾರ್ಕ್ಸ್. ಈ ಒಂದು ಸ್ಟಡಿ ಪ್ಲಾನ್ ನೀವು ಸಿನ್ಸಿಯರ್ಲಿ ಫಾಲೋ ಮಾಡಿದರೆ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಸಿಲೆಬಸ್ ವಿತಿನ್ 3 to 4 days and you can give one or 2 days for your revision also. Okay, I am giving a perfect study plan. Okay, so let us start it. So first of all, the students who are watching today, they are from JEE or NEET background. Okay, these are the two main stream they are. Okay, ಒಬ್ಬ ನೀಟ್ ಅವ್ರು ಇರ್ಬೋದು, ಒಬ್ಬ JEE ಅವ್ರು ಇರ್ಬೋದು, ಅವ್ರು ಮೋಸ್ಟ್ಲಿ KCT ಅಂತ ಇರ್ಬೋದು. ಈ ಅಂತ ಸ್ಟೂಡೆಂಟ್ಸ್ಗಾಗಿ ಬೇಸಿಕಲಿ ನೀಟ್ ಎಲ್ಲ ಸ್ಟೂಡೆಂಟ್ಸ್ಗಾಗಿ ಇದು ವ್ಯಾಲಿಡ್ ಆಗುತ್ತೆ ಒಂದು ಸ್ಟಡಿ ಪ್ಲಾನು. ಇವಾಗ 5 ಡೇಸ್ಗಾಗಿ ಹೌ ಕ್ಯಾನ್ ಯು ಬ್ಯಾಲೆನ್ಸ್ ಯುವರ್ ಫಿಸಿಕ್ಸ್ ಪ್ಲಸ್ ಬಯಾಲಜಿ. ಫಿಸಿಕ್ಸ್ ಕೂಡ ನಿಮಗೆ 2.5 days ಇದೆ. ಫಿಸಿಕ್ಸ್ ಪ್ಲಸ್ ಬಯಾಲಜಿಗೆ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡ್ಬೋದು, ಓಕೆ, ಬಯಾಲಜಿಗೆ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡ್ಬೋದು ಅಂತ ಅದು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರ್ತೇನೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ ಇವಾಗ ಥರ್ಸ್ಡೇ ಹಾಫ್ ಡೇ ಇರುತ್ತೆ ಫ್ರಮ್ 5 PM ಅಂತ ನಾನು ಕನ್ಸಿಡರ್ ಮಾಡ್ತಿದ್ದೇನೆ. ದಿಸ್ ವಿಡಿಯೋ ವಿಲ್ ಬಿ ಅಪ್ಲೋಡ್ ಆನ್ 5 PM ಮೋಸ್ಟ್ಲಿ. ಸೊ 5 PM ಇಂದ ನಾನು ಹೇಳ್ತಿದ್ದೇನೆ ಇಲ್ಲಿ. ಮತ್ತು ಫ್ರೈಡೇ ಫುಲ್ ಡೇ ಇರುತ್ತೆ ನಿಮಗೆ. ಫ್ರೈಡೇ ಫುಲ್ ಡೇ ಇರುತ್ತೆ, ಸ್ಯಾಟರ್ಡೇ ಫುಲ್ ಡೇ ಇರುತ್ತೆ, ಸಂಡೇ ಫುಲ್ ಡೇ ಇರುತ್ತೆ, ಮಂಡೇ ಫುಲ್ ಡೇ ಇರುತ್ತೆ ಮತ್ತು ಟ್ಯೂಸ್ಡೇ ಫುಲ್ ಡೇ ಇರುತ್ತೆ. ಇಲ್ಲಿ ನಿಮಗೆ ಎಷ್ಟಿರುತ್ತೆ, ಟ್ಯೂಸ್ಡೇ ಫುಲ್ ಡೇ ಇರುತ್ತೆ. ವೆನಸ್ಡೇ ಎಕ್ಸಾಮ್ ಇದೆ ಮೋಸ್ಟ್ಲಿ. ಓಕೆ, ವೆನಸ್ಡೇ ಇದೆ ನಿಮ್ದು ಎಕ್ಸಾಮ್ ಇದೆ. ಸೊ ಇಲ್ಲಿ ಬೇಸಿಕ್ಲಿ ನೋಡಿದಾಗ 1 2 3 4 5.5 days ಸಿಗುತ್ತೆ. ಈ 5.5 days ಇಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡ್ಬೇಕಂತ ಹೇಳ್ತೇನೆ ನೋಡಿ. ಫಸ್ಟು ನಿಮ್ಗೆ ಯಾವೆಲ್ಲ ಸಿಲೆಬಸ್ ಚಾಪ್ಟರ್ಸ್ ಅಂತ ನೋಡಿದಾಗ ಫಸ್ಟ್ ನಂತರ ಇಲ್ಲಿ ನೋಡಿದಾಗ ನೋಡಿ 5 ಮಾರ್ಕ್ಸ್ಗಾಗಿ ಫಾರ್ 5 ಮಾರ್ಕ್ಸ್ ಬರ್ಕೋಬೋದು. 5 ಮಾರ್ಕ್ಸ್ಗಾಗಿ ಟೋಟಲ್ ನಿಮಗೆ 2 ಸೆಕ್ಷನ್ ಇರುತ್ತಾ ಅಂತ ಹೇಳಿದೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2. ನೋಡಿ ನೀವು ಮುಂಚೆ 7 days ಮಾಡಿದ ಅಲ್ಲಿ ಯಾರು ಓದಿಲ್ಲ ಅಂದರೆ ಸರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅವರು ಕೂಡ ಇವಾಗಿಂದ ಸ್ಟಾರ್ಟ್ ಮಾಡಿದರೆ ಯು ಕ್ಯಾನ್ ಸ್ಕೋರ್ ಗುಡ್ ಇನಫ್. ಸೆಕ್ಷನ್ 1 ಅಲ್ಲಿ ನಿಮಗೆ 4 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಕ್ಷನ್ 2 ಅಲ್ಲಿ 3 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 4 ಕ್ವಶನ್ಸ್ಗಾಗಿ ನಾವೆಲ್ಲ ಚಾಪ್ಟರ್ಸ್ ಅಂದಿದೆ ಅಂತ ನಿಮಗೆ ಗೊತ್ತಿದೆ. ಇನ್ನೊಮ್ಮೆ ಲಾಸ್ಟ್ ಆಗಿ ಡಿಸ್ಕಸ್ ಮಾಡ್ತೀನಿ ನೋಡಿ. ಚಾಪ್ಟರ್ ನಂಬರ್ 2, 3, 4 ಮತ್ತು 5 ದೀಸ್ ಆರ್ ದ ಮೋಸ್ಟ್ ಈಸಿ ಆ್ಯಂಡ್ ಸಿಂಪಲ್. ಫಿಕ್ಸ್ ಆಗಿ ಕೆಲವೊಂದು ಕ್ವಶನ್ಸ್ ಇದೆ ರಿಪೀಟೆಡ್ ಬರ್ತವೆ. ಓಕೆ, ಮೋಸ್ಟ್ಲಿ ಈ ಚಾಪ್ಟರ್ಸ್ ಮಾಡಿದರೆ ನೀವು 20 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು ಪಾರ್ಟ್ ಡಿ ಅಲ್ಲಿ. ಓಕೆ, ಪಾರ್ಟ್ ಡಿ ಅಲ್ಲಿ ಸೆಕ್ಷನ್ 1 ಅಲ್ಲಿ. ಓಕೆ, ಪಾರ್ಟ್ ಡಿ ಸೆಕ್ಷನ್ 1 ಅಲ್ಲಿ ಈ ಕ್ವಶನ್ಸ್ ನೀವು ಮಾಡಿದರೆ, ಈ ಚಾಪ್ಟರ್ಸ್ ಅಂತ ಕ್ವಶನ್ಸ್ ಮಾಡಿದರೆ ಓಕೆ ನೀವು ಇಲ್ಲಿ ಈಸಿಲಿ ಸ್ಕೋರ್ ಮಾಡ್ಬೋದು. ಸೊ ಇನ್ನೊಂದು ಥಿಂಗ್ ಏನಪ್ಪ ಅಂದರೆ 1 minute. ಎಸ್, ಸೊ ವಿ ಆರ್ ಆಲ್ಸೋ ಲಾಂಚ್ ಸೆಕೆಂಡ್ PU ಬಯಾಲಜಿ ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ ಕೂಡ ನಾವು ಲಾಂಚ್ ಮಾಡಿದ್ದೇವೆ. ಬೇಸಿಕ್ಲಿ ಯಾವೆಲ್ಲ ಸ್ಟೂಡೆಂಟ್ಸ್ ಕಂಪ್ಲೀಟ್ ನಾವು ಸ್ಕೋರ್ ಬೂಸ್ಟರ್ ಸೀರೀಸ್ ತೊಗೊಳಕ್ಕಾಗಿಲ್ಲ ಸರ್ ಅಂತ ಅವರಿಗೋಸ್ಕರ ನಾವು ಬಯಾಲಜಿ ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ ಲಾಂಚ್ ಮಾಡಿದ್ದೇವೆ. ಬೇಸಿಕ್ಲಿ ಬಯಾಲಜಿ ಸ್ಕೋರ್ ಬೂಸ್ಟರ್ ಸೀರೀಸ್. ಈ ಒಂದು ಬಯಾಲಜಿ ಸ್ಕೋರ್ ಬೂಸ್ಟರ್ ಸೀರೀಸ್ ಅಲ್ಲಿ ನಿಮಗೆ ನಾನು ಚಾಪ್ಟರ್ ವೈಸ್ PYQs PDF ಕೊಡ್ತೇನೆ ವಿತ್ ಡಿಟೇಲ್ ಆನ್ಸರ್ಸ್ ಆ್ಯಂಡ್ ಡೈಗ್ರಾಮ್ಸ್ ಅಂತ. ಅದರಲ್ಲಿ ಸೆಲೆಕ್ಟೆಡ್ 6 to 7 ಚಾಪ್ಟರ್ಸ್ 5 ಮಾರ್ಕ್ಸ್ ವಿಡಿಯೋ ಸೊಲ್ಯೂಷನ್ಸ್ ನಾನು ಪ್ರೊವೈಡ್ ಮಾಡ್ತೇನೆ. ಸೆಲೆಕ್ಟೆಡ್ 5 to 6 ಚಾಪ್ಟರ್ಸ್ ಅಂದರೆ ನಾನು ಇಲ್ಲಿ ಬೇಸಿಕ್ಲಿ ಅವೆಲ್ಲ ಚಾಪ್ಟರ್ಸ್ ಫಸ್ಟ್ 4 ಚಾಪ್ಟರ್ಸ್ ನಾನು ಅಪ್ಲೋಡ್ ಮಾಡಿದ್ದೇನೆ. ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಮತ್ತು ಚಾಪ್ಟರ್ 5 ಮಾರ್ಕ್ಸ್ ವಿಡಿಯೋ ಸೊಲ್ಯೂಷನ್ ಡಿಟೇಲ್ ಇರುವಂಥ ವಿಡಿಯೋ ಸೊಲ್ಯೂಷನ್ ಅಪ್ಲೋಡ್ ಮಾಡಿದ್ದೇನೆ. ಅದೇ ರೀತಿ ಐ ಆಮ್ ಆಲ್ಸೋ ಅಪ್ಲೋಡಿಂಗ್ ನೆಕ್ಸ್ಟ್ ಚಾಪ್ಟರ್ ನಂಬರ್ 13, ಚಾಪ್ಟರ್ ನಂಬರ್ 15. ಓಕೆ, ಮೋಸ್ಟ್ ಪ್ರೊಬೆಬಲ್ ಲೆಟ್ ಮಿ ಚೆಕ್. ಅವೆಲ್ಲ ಚಾಪ್ಟರ್ ರೆಕಾರ್ಡ್ ಆಗಿದೆ, ಅಪ್ಲೋಡ್ ಮಾಡುತ್ತಿದ್ದೇನೆ. ಎಸ್, ಎಲ್ಲೋಯ್ತಪ್ಪ ಬುಕ್ಕು. ಓಕೆ, ಸೊ ಐ ಆಮ್ ಅಪ್ಲೋಡಿಂಗ್ ಚಾಪ್ಟರ್ ನಂಬರ್. ಮತ್ತೆ ನಿಮಗೆ ಬೇಕಾಗಿ ಇಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ನಂಬರ್ 13, ಚಾಪ್ಟರ್ ನಂಬರ್ 15 ಆ್ಯಂಡ್ ಚಾಪ್ಟರ್ ನಂಬರ್ 11 ಆರ್ ಚಾಪ್ಟರ್ ನಂಬರ್ 12 ಆರ್ ಚಾಪ್ಟರ್ ನಂಬರ್ 10 ಎನಿ ಒಂದು ಚಾಪ್ಟರ್ ಇಲ್ಲಿ ಥರ್ಡ್ ಚಾಪ್ಟರ್ ಆಪ್ಷನಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಬೇಸಿಕ್ಲಿ ಇದರಿಂದ ಎನಿ 4 ಚಾಪ್ಟರ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೇನೆ ವಿಡಿಯೋ ಸೊಲ್ಯೂಷನ್. ಇವು ಬೇಕಾದರೂ ನೀವು ಸ್ಕೋರ್ ಬೂಸ್ಟರ್ ಸೀರೀಸ್ ತೊಗೋಬೋದು. 50 rupees ಇದೆ ಪ್ಲಸ್ 10 rupees ಏನೋ ಸರ್ವಿಸ್ ಚಾರ್ಜ್ ಬರುತ್ತೆ. ಇದಕ್ಕೆ ನೀವು ಜಾಯಿನ್ ಆಗ್ಬೋದು. ಟೋಟಲ್ 60 rupees ಪ್ರೈಸ್ ಇದೆ ಇದ್ರದ್ದು. ಇದಕ್ಕೆ ನೀವು ಕೋರ್ಸ್ಗೆ ಪರ್ಚೇಸ್ ಮಾಡೋಕ್ಕೆ ಯು ಶುಡ್ ಗೋ ಟು ಅವರ್ ವಾಟ್ ಇಸ್ ಆ್ಯಪ್ EduSumit. ಅಲ್ಲಿ ಹೋಗಿ ನೀವು ಸ್ಟೋರ್ ಸೆಕ್ಷನ್ ವಿಸಿಟ್ ಮಾಡಿದಾಗ ಆಫ್ಟರ್ ಪೇಮೆಂಟ್ ಯು ವಿಲ್ ಇನ್ಸ್ಟೆಂಟ್ಲಿ ಆಡೆಡ್ ಟು ದ ಬ್ಯಾಚ್. ಓಕೆ, ಪೇಮೆಂಟ್ ಮಾಡಿದ್ಮೇಲೆ ಮುಂಚೆ ಏನಿತ್ತು ಬ್ಯಾಚ್ ಕೋಡ್ ಇರ್ತಿತ್ತು. ಇಲ್ಲಿ ನೋಡಿ ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ನಾವು ಪೇಮೆಂಟ್ ಮಾಡಿದ್ರೆ ನಮಗೆ ಎಕ್ಸೆಸ್ ಸಿಗುತ್ತಿಲ್ಲ. ಟ್ರೈ ಟು ಯೂಸ್ ಡೆಬಿಟ್ ಕಾರ್ಡ್. ಇದರಲ್ಲಿ ಡೆಬಿಟ್ ಕಾರ್ಡಿಂದ ಪೇಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಮೋಸ್ಟ್ಲಿ ಎಲ್ಲದರಲ್ಲಿ ಸಕ್ಸಸ್ ಆಗುತ್ತೆ. 100 ಸ್ಟೂಡೆಂಟ್ಸಲ್ಲಿ ಒಬ್ಬರಿಲ್ಲ ಇಬ್ಬರದ್ದು ಆಗ್ತಿದೆ. ಆ ರೀತಿ ಸಾಕಷ್ಟು ಸ್ಟೂಡೆಂಟ್ಸು ಮೋಸ್ಟ್ಲಿ ನನಗೆ 3-4 ಸ್ಟೂಡೆಂಟ್ಸ್ ಆಗಿದೆ ಅಷ್ಟೇ. ಓಕೆ, 100 ಸ್ಟೂಡೆಂಟ್ಸಲ್ಲಿ 3-4 ಸ್ಟೂಡೆಂಟ್ಸ್ಗೆ ಆಗಿದೆ. ನೀವು ಡೆಬಿಟ್ ಕಾರ್ಡಿಂದ UPI ಇಂದ ಕೂಡ ಸಕ್ಸಸ್ ಆಗುತ್ತಿದೆ. ನಿಮ್ದು ಒಂದು ವೇಳೆ ನೆಟ್ವರ್ಕ್ ಸ್ಲೋ ಇತ್ತು ನಿಮ್ಮ ಬ್ಯಾಂಕಲ್ಲಿ, ಒಂದು ವೇಳೆ ನಿಮ್ಮದು ಈಗ ಲೋಕಲ್ ಬ್ಯಾಂಕ್ ಬರ್ತಲ್ಲ, ಫೆಡರಲ್ ಬ್ಯಾಂಕು, ಆ ರೀತಿ ಬ್ಯಾಂಕ್ ಇದ್ದರೆ ನಿಮಗೆ ಇಶ್ಯೂ ಆಗ್ಬೋದು. ಬಟ್ ಪೇಮೆಂಟಲ್ಲಿ ಯಾವುದೇ ರೀತಿ ಇಶ್ಯೂ ಇಲ್ಲ. ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಿರ್ತೇನೆ. ಇಟ್ಸ್ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಆಗಿದೆ. ಕೆಲವೊಂದು 3 to 4 ಸ್ಟೂಡೆಂಟ್ಸ್ ಅಷ್ಟೇ ಆಗ್ತಿದೆ. ಏನೆಲ್ಲ ಇದೆ ಅದರಲ್ಲಿ ಅಪ್ಲೋಡ್ ಆಗ್ತಿರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ದಿಸ್ ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ನಾನು ಫ್ರೀಯಲ್ಲಿ ಕೂಡ ನಿಮಗೆ ಅನಾಲಿಸಿಸ್ ಕೊಡ್ತಿರ್ತೇನೆ. ಅಲ್ಲಿ ನಿಮಗೆ ವಿಡಿಯೋ ಸೊಲ್ಯೂಷನ್ಗೋಸ್ಕರ ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಇಲ್ಲಿ ನೋಡಿ ಫಿಸಿಕ್ಸ್ ಮತ್ತು ಬಯಾಲಜಿಯಲ್ಲಿ ಫಸ್ಟ್ ನೋಡಿ 5 ಮಾರ್ಕ್ಸ್ಗೆ ಇವು ಮತ್ತು ಇನ್ನೊಂದು ಸೆಕ್ಷನ್ 2ಗಾಗಿ ನಾನು ನಿಮಗೆ ಇನ್ನೊಂದು ಏನು ಹೇಳಿದೆ ಫಾರ್ ಸೆಕ್ಷನ್ 2 ಚಾಪ್ಟರ್ ನಂಬರ್ 13, ಚಾಪ್ಟರ್ ನಂಬರ್ 16 ಮತ್ತು ಇಲ್ಲಿ ಚಾಪ್ಟರ್ ನಂಬರ್ 11 ಆರ್ 12 ಆರ್ 10. ಇದರಲ್ಲಿ ಎನಿ 2 ಚಾಪ್ಟರ್ ಆರ್ 1 ಚಾಪ್ಟರ್. ಇಲ್ಲಿ ಎನಿ
2 ಚಾಪ್ಟರ್ ಆರ್ 1 ಚಾಪ್ಟರ್ 1 ಆರ್ 2 ಚಾಪ್ಟರ್ಸ್ ನಾನು ಅಪ್ಲೋಡ್ ಮಾಡ್ತೇನೆ. ಓಕೆ, ಅಪ್ಲೋಡ್ ಮಾಡ್ತಿರ್ತೇನೆ. ಅಲ್ಲಿ ರೆಕಾರ್ಡಿಂಗ್ ನಡೀತಿದೆ, ಟೀಚರ್ಸ್ ರೆಕಾರ್ಡಿಂಗ್ ಮಾಡ್ತಿದ್ದಾರೆ. ಇದಕ್ಕೆ ನೀವು ಅಪ್ಲೋಡ್ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಮುಂಜಾನೆ ಅಥವಾ ನಾಳೆ ಇವತ್ತು ರಾತ್ರಿ ತನಕ ಅಪ್ಲೋಡ್ ಆಗಿಬಿಡ್ತವೆ. ಓಕೆ, ಅದಕ್ಕಾಗಿ ಇದಕ್ಕಿಂತ ನಿಮಗೆ ಇಂದ ಚಾಪ್ಟರ್ಸ್ ಇಲ್ಲಿ ನಾನು ನಿಮಗೆ ಅನಾಲಿಸಿಸ್ ಕೂಡ ಕೊಡ್ತಿದ್ದೆ. ಈ ಚಾಪ್ಟರ್ಸ್ ನಾನು ಪ್ರಿಫರ್ ಮಾಡ್ತೇನೆ ಫಾರ್ 5 ಮಾರ್ಕ್ಸ್. ಇಲ್ಲಿ 3 ಕ್ವಶನ್ಸ್ ಇಂದ 4 ಕ್ವಶನ್ಸ್ ಮಾಡಿ. ಇದರಲ್ಲಿ ಆಲ್ಸೋ ಆಪ್ಷನಲ್ ಯು ಕ್ಯಾನ್ ಡೂ ಚಾಪ್ಟರ್ ನಂಬರ್ 6. ಚಾಪ್ಟರ್ ನಂಬರ್ 6 ಇಂದ ಒಂದು ವೇಳೆ ಇಲ್ಲಿ ಅದು ಕ್ವಶನ್ ನೆನಪು ಬಂದಿಲ್ಲ ಅಂದ್ರೆ ಇಲ್ಲಿ ಚಾಪ್ಟರ್ ನಂಬರ್ 6 ಒಂದು ಆಪ್ಷನಲ್ ಈ ಬಯಾಲಜಿಯಲ್ಲಿ. ಸೊ ಈ ಚಾಪ್ಟರ್ಸ್ ನಾನು 5 ಮಾರ್ಕ್ಸ್ಗೆ ರೆಕಮೆಂಡ್ ಮಾಡ್ತೀನಿ. ಮಿಕ್ಕಿ ಎಲ್ಲ ಚಾಪ್ಟರಿಂದ ನೀವು 5 ಮಾರ್ಕ್ಸ್ ಸ್ಕಿಪ್ ಮಾಡ್ಬೋದು. ಕಮಿಂಗ್ ಟು 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಸಪ್ರೇಟ್ ಅನಾಲಿಸಿಸ್ ಮಾಡ್ತೇನೆ. ಇವತ್ತು ನೋಡಿ, ಇವತ್ತು ಥರ್ಸ್ಡೇ ಇದೆ. ಬೇಸಿಕ್ಲಿ ವಾಟ್ ಇಸ್ ಟುಡೇ ಇಸ್ ಥರ್ಸ್ಡೇ. ಸೊ ಥರ್ಸ್ಡೇಗಾಗಿ ನೋಡಿ ಏನು ಮಾಡಬೇಕಪ್ಪ ಅಂದರೆ ಇವತ್ತು ಹಾಫ್ ಡೇ ಇರುತ್ತೆ. ಫ್ರಮ್ 5 PM ಇಂದ ಅಟ್ಲೀಸ್ಟ್ ನೀವು ಏನೆಲ್ಲ ಇಲ್ಲಿವರೆಗೆ ಓದಿದ್ರೆ ಅವೆಲ್ಲ ರಿವೈಸ್ ಮಾಡಿ. ಓಕೆ, ಈಗ ಫಸ್ಟ್ ಆಗಿ ಎಲ್ಲ ರಿವೈಸ್ ಮಾಡಿ. ಆರ್ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಏನೆಲ್ಲ ಕ್ವಶನ್ಸ್ ಇದಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಟಾರ್ಗೆಟ್ ಮಾಡಿ. 5 ಮಾರ್ಕ್ಸ್ ಕ್ವಶನ್ಸ್ ಟಾರ್ಗೆಟ್ ಮಾಡಿ ಇವತ್ತು. ಓಕೆ, ಅಟ್ಲೀಸ್ಟ್ 3 to 4 ಅವರ್ಸ್ ಸ್ಟಡಿ ಮಾಡಿ. ಓಕೆ, ಆಫ್ಟರ್ ದಿಸ್ 3 to 4 ಅವರ್ಸ್ ಸ್ಟಡಿ ಮಾಡಿ. ಇದು ಮಾಡಿದ್ಮೇಲೆ 3 to 4 ಅವರ್ಸ್ ಸ್ಟಡಿ ಮಾಡಿದ್ಮೇಲೆ 1 ಅವರ್ ಕಂಪ್ಲೀಟ್ ಆಗಿ ನೀವು ಏನು ಮಾಡಬೇಕು, 1 ಅವರ್ ಕಂಪ್ಲೀಟ್ ಆಗಿ ರಿವಿಷನ್ಗೆ ಕೊಡ್ಬೇಕು ಮಕ್ಕಳೇ. 1 ಅವರ್ ಇಸ್ ಕಂಪ್ಲೀಟ್ ಫಾರ್ ರಿವಿಷನ್. ಯಾಕಂದರೆ ಬಯಾಲಜಿ ಇಸ್ ಅ ಥಿಯರಿಟಿಕಲ್ ಸಬ್ಜೆಕ್ಟ್, ಇಲ್ಲಿ ರಿವಿಷನ್ ಬೇಕಾಗುತ್ತೆ. ಮ್ಯಾಥ್ಸ್ ಹಂಗೆ ಪ್ರಾಕ್ಟೀಸ್ ಮಾಡೋ ಬಿಡೋಂಗಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಕೆಮಿಸ್ಟ್ರಿಯಲ್ಲಿ ಇದು ಮಿಸ್ಟೇಕ್ ಮಾಡಿದ್ರು, ರಿವಿಷನ್ ಮಾಡಿದಿಲ್ಲ. ಏನೆಲ್ಲ ಓದ್ತಿರೋ ಅದು ರಿವಿಷನ್ ಇಸ್ ಮಸ್ಟ್ ಅಂಡ್ ಶುಡ್. ನೀವು ರಿವಿಷನ್ ಮಾಡಿದ್ರೆ ನೀವು ಏನೆಲ್ಲ ಓದಿರೋ ಅದು ವೇಸ್ಟ್ ಆಗುತ್ತೆ ನೋಡಿ. ಅದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಇಸ್ ರಿವಿಷನ್. ಇವತ್ತು ನೀವು ಅಟ್ಲೀಸ್ಟ್ 5 ಮಾರ್ಕ್ಸ್ ಸೆಕ್ಷನ್ 1 ಟಾರ್ಗೆಟ್ ಮಾಡಿ. ಇವತ್ತು ರಾತ್ರಿ ತನಕ ಸೆಕ್ಷನ್ 1 ಎಲ್ಲ ನೀವು ಓದಿರ್ತೀರ. ಬೇಸಿಕ್ಲಿ ಮಿಡ್ ಟರ್ಮಲ್ಲಿ ಅದೇ ಇತ್ತು, ಫಸ್ಟ್ ಯೂನಿಟ್ ಟೆಸ್ಟಲ್ಲಿ ಅದೇ ಇತ್ತು, ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ಕೂಡ ಅದೇ ಇತ್ತು, ಮಿಡ್ ಟರ್ಮ್ ಮತ್ತು ನಿಮ್ಮದು ಪ್ರಿಪೇಟ್ರಲ್ಲಿ ಇತ್ತು. ಸೆಕ್ಷನ್ 1 ಆಲ್ಮೋಸ್ಟ್ ಎಲ್ಲ ಇವತ್ತು ರಿವೈಸ್ಗಿಂತ ನಿಮಗೆ ಸೆಕ್ಷನ್ 1 ನಾನು ಅನಾಲಿಸಿಸ್ ಸೆಕ್ಷನ್ 1 ಫ್ರಮ್ ಪಾರ್ಟ್ ಡಿ ಸೆಕ್ಷನ್ 1 ಓದ್ಕೊಳ್ಳೋಕೆ ನಿಮಗೆ ನಾನು ಇವತ್ತು ಹೇಳ್ತೇನೆ. ಪಾರ್ಟ್ ಡಿ ಸೆಕ್ಷನ್ 1 ಎಲ್ಲರೂ ಇವತ್ತು ಇದೇ ಮಾಡಬೇಕು. ಪಾರ್ಟ್ ಡಿ ಸೆಕ್ಷನ್ 1 ವೀಡಿಯೋಸ್ ಕೂಡ ಅಪ್ಲೋಡ್ ಇದೆ, ವೀಡಿಯೋಸ್ ಕೂಡ ಚೆಕ್ ಮಾಡ್ಬೋದು. ಅವ್ರ ಎಲ್ಲಿ ನಿಮ್ಮಲ್ಲಿ ಏನಾದರೂ ನಿಮ್ಮಲ್ಲಿ ನೀವು ಓದಿದ್ರೆ ನೋಟ್ಸ್ ಇದ್ದರೆ ನೋಟ್ಸಿಂದ ಓದ್ಬೋದು. ಇಟ್ಸ್ ಅಪ್ ಟು ಯು. ಇಲ್ಲಿ ನೀವು 5 ಮಾರ್ಕ್ಸ್ ಟಾರ್ಗೆಟ್ ಮಾಡಲೇಬೇಕು. ಇವತ್ತು 5 ಮಾರ್ಕ್ಸ್ ಟಾರ್ಗೆಟ್ ಮಾಡಬೇಕು. ಅಟ್ಲೀಸ್ಟ್ 3 to 4 ಅವರ್ಸಲ್ಲಿ ಅದರಲ್ಲಿ 1 ಅವರ್ ಶುಡ್ ಬಿ ರಿವಿಷನ್. ನೀವು 3 ಅವರ್ಸ್ ಓದ್ತಿದ್ದಂದ್ರೆ 3 ಅವರ್ಸ್ ಓದ್ತಿದ್ರಂದ್ರೆ ಅದರಲ್ಲಿ 2 ಅವರ್ಸ್ ಸ್ಟಡಿ ಮಾಡಬೇಕು, 1 ಅವರ್ ರಿವಿಷನ್ ಮಾಡಬೇಕು. ಈ ರೀತಿ ನೀವು ಅನಾಲಿಸಿಸ್ ಮಾಡಬೇಕು. ಬಯಾಲಜಿಯಲ್ಲಿ ನೋಡಿ ಥಿಯರಿಟಿಕಲ್ ಸಬ್ಜೆಕ್ಟ್ ಇದೆ, ಬೋರ್ ಆಗ್ತದೆ ಓದೋಕ್ಕೆ. ಬಟ್ ಯು ಶುಡ್ ಸ್ಟಡಿ. ಓಕೆ, ಯು ಶುಡ್ ಸ್ಟಡಿ. ಇದು ನಿಮ್ಮ ಮಾರ್ಕ್ಸ್ ಕೂಡ ಇಂಪ್ರೂವ್ ಮಾಡುತ್ತೆ. ಈಗ ನಿಮ್ಮದು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಎಕ್ಸಾಮ್ ಖರಾಬ್ ಹೋಗಿದೆ, ಅವ್ರು ಕೆಲವೊಂದು ಏನಂತಾರೆ ಕಮ್ ಮಾರ್ಕ್ಸ್ ಹೊಂಟಿದೆ ಅಂದರೆ ಈ ಬಯಾಲಜಿ ವಿಲ್ ದ ಸ್ಕೋರ್ ಬೂಸ್ಟರ್ ಸೀರೀಸ್. ಓಕೆ, ನಿಮಗೆ ಸ್ಕೋರ್ ಮಾಡ್ಬೋದು, ಸ್ಕೋರನ್ನು ಬೂಸ್ಟ್ ಮಾಡ್ಬೋದು. ಓಕೆ, ಅದಕ್ಕೆ ಸ್ಟಡಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ನಾಳೆ ಬರುತ್ತೆ ಫ್ರೈಡೇ. ಹೌ ಟು ಟಾರ್ಗೆಟ್ ಫ್ರೈಡೇಲಿ ನೋಡಿ. ಈಗ ಇವಾಗ ನೋಡಿ, ನಾನು ಒಂದು ನಿಮಗೆ ಹೇಳ್ತೇನೆ, ಇದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮಾರ್ನಿಂಗ್ ಎಲ್ಲರೂ ನಾಳೆ ಟ್ರೈ ಟು ಗೆಟ್ ಅಪ್ ಎಟ್ 4 o'clock. ಇವತ್ತು ಜಲ್ದಿ ಮಕ್ಕೋರೆ. ಆಗಷ್ಟು 4 AM ಗೆಟಪ್ ಆಗಿ ನಿಮ್ಮ ಮನೆ ಟೆರೆಸ್ ಮೇಲೆ ಹೋಗಿ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಸರ್ ಹುಚ್ಚರಾದ ಬೈತ್ ಕಳ್ಸಂಗಾರೆ ಮ್ಯಾಲ ಅದು ಚೀರ್ ಓಮ ಚೀರ್ಬೇಡಿ ಮನಸ್ಸಲ್ಲಿ. ಆಲ್ಮೋಸ್ಟ್ ಇಲ್ಲಿ ನೋಡಿ, ಮುಂಜಾನೆ 4 PM ಟು ಬೇಸಿಕ್ಲಿ 3:30 ಇಂದ ಹೇಳ್ತೇವೆ. 3:30 PM ಟು 5:30 PM ಏನೋ ಅಂತೆ ಬ್ರಹ್ಮ ಮುಹೂರ್ತ ಅಂತ ಅಂತೇವೆ. ಬ್ರಹ್ಮ ಮುಹೂರ್ತ ಅಂತ ಅಂತೇವೆ. ಆ ಒಂದು ಪೀರಿಯಡಲ್ಲಿ ನೇಚರ್ ಆಸ್ ಎ ಅಬಿಲಿಟಿ, ನೇಚರಲ್ಲಿ ಎಲ್ಲ ಶಾಂತ ಆಗಿರುತ್ತೆ. ಓಕೆ, ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇನೆ, ನಾನು ಕೂಡ ಮಾಡ್ತೇನೆ. ಇದು ಡೈಲಿ ಮಾಡ್ತೇನೆ, ಡೈಲಿ ಆಗೋದಿಲ್ಲ. ಯಾವಾಗ ಮೋಸ್ಟ್ಲಿ ಒಂದು 3 or 4 ಡೇಸಲ್ಲಿ ಒಮ್ಮೆ ಆಗುತ್ತೆ ನನ್ನ ಕೈಲಿ ಕೂಡ. ಓಕೆ, ಇದರಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ಮೆಡಿಟೇಷನ್, ನಿಮ್ಮ ಮೈಂಡ್ ಯುಟಿಲಿಟಿ ತುಂಬ ಇನ್ಕ್ರೀಸ್ ಆಗುತ್ತೆ. ನಾಳೆ ಒನ್ ಡೇ 4 o'clock ಹೇಳಿ, 4 o'clock ಎದ್ದೆ ನೀವು ಮೆಡಿಟೇಷನ್ ಮಾಡಿ ಹೋಗಿ ಟೇರಿಸ್ ಮೇಲೆ. ಸ್ವಲ್ಪ ಏನೆಲ್ಲ ನಿಮ್ಮ ಡೈಲಿ ವರ್ಕ್ ಇರುತ್ತೆ, ಡೈಲಿ ವರ್ಕ್ ಮುಗಿಸ್ಕೊಂಡು ನೀವೇನು ಮಾಡಬೇಕು, ಟೇರಿಸಲ್ಲಿ ಹೋಗಬೇಕು. ಅಥವಾ ಒಂದು ಓಪನ್ ಸ್ಪೇಸಲ್ಲಿ ಯಾರಿಗೆ ಡಿಸ್ಟರ್ಬ್ ಆಗೋ ಹಂಗೆ ಒಂದು ಟೇರಿಸ್ ಎಲ್ಲರ ಹತ್ರ ಇರುತ್ತೆ, ಟೇರಿಸ್ ಅಥವಾ ಎಲ್ಲಾದರೂ ಒಂದು ಮೇಲೆ ಇರುವಂಥ ಜಗದ ಮೇಲೆ ಹೋಗಿ ಮೆಡಿಟೇಷನ್ ಓಂ ಮೆಡಿಟೇಷನಲ್ಲಿ ತುಂಬ ಇಂಪಾರ್ಟೆಂಟ್ ವರ್ಡ್ ಏನು ಮಾಡಬೇಕಪ್ಪ ಅಂದರೆ, ನೀವು ಪಾಸ್ಟ್ ಅಥವಾ ಫ್ಯೂಚರ್ ಬಗ್ಗೆ ಏನೂ ಥಿಂಕ್ ಮಾಡೋದಿಲ್ಲ. ಆ ಒಂದು ಪೀರಿಯಡಲ್ಲಿ ಪ್ರೆಸೆಂಟ್ ಆಗಿ ನನ್ನ ಸರೌಂಡಿಂಗ್ ಏನು ನಡೀತಿದೆ, ವಾಟ್ ಈಸ್ ರನ್ನಿಂಗ್ ಇನ್ ಮೈ ಸರೌಂಡಿಂಗ್. ಇಲ್ಲಿ ನಿಮಗೆ ಒಂದು ವೇಳೆ ಮತ್ತು ಅವಾಜ್ ಬರುತ್ತೆ. ಅಲ್ಲಿ ಮುಂಜಾನೆ ಎದ್ದಾಗ ಸೌಂಡ್ ಕೆಲವೊಂದು ಅವಾಜ್ ಬರುತ್ತೆ, ಅವ್ರು ಬರ್ಡ್ಸ್ ಅವಾಜ್ ಮಾಡ್ತವೆ. ಇವು ನಿಮ್ದು ಏನು ಇಯರ್ಸ್ ಇರ್ತಾವಲ್ಲ ಅದಕ್ಕೆ ವರ್ಕ್ ಕೊಡಬೇಕು. ನೀವು ಯು ಶುಡ್ ನಾಟ್ ಥಿಂಕ್ ಅಬೌಟ್ ಯುವರ್ ಫ್ಯೂಚರ್, ಯು ಶುಡ್ ನಾಟ್ ಥಿಂಕ್ ಅಬೌಟ್ ಯುವರ್ ಪಾಸ್ಟ್, ಯು ಶುಡ್ ಥಿಂಕ್ ಅಬೌಟ್ ಪ್ರೆಸೆಂಟ್ ನನ್ನ ಸುತ್ತಮುತ್ತ ಏನು ನಡೀತಿದೆ. ಇಲ್ಲಿ ನಿಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಕನೆಕ್ಟ್ ಆಗ್ತವೆ. ಈ ಒಂದು ಪೀರಿಯಡಲ್ಲಿ ನ್ಯೂರಾನ್ ಟು ನ್ಯೂರಾನ್ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಇದು ಕನೆಕ್ಷನ್ ಜಾಸ್ತಿ ಆದಾಗ ಯು ವಿಲ್ ಗಿವ್ ಯುವರ್ 100% ಡೈಲಿ 100%. ನೀವು ಅಂತಿರಲ್ಲ ಸರ್ ನಾನು ಓದ್ ಕುಂದಿರ್ತೇನೆ ಬೋರ್ ಆಗುತ್ತೆ ಅಂತ. ಟ್ರೈಡ್ ಆ್ಯಂಡ್ ಟೆಸ್ಟ್ ಮತ್ತು ನಾನು ಕೂಡ ಟೆಸ್ಟ್ ಮಾಡಿದ್ದೇನೆ. ಯಾವತ್ತೂ ನಾನು ಜಲ್ದಿ ಹೇಳ್ತೇನೆ, ಫಸ್ಟ್ ಥಿಂಗ್ ಇದೇ ಮಾಡ್ತೇನೆ. ಮುಂಜಾನೆ ನನಗೂ ಕೂಡ ಒಂದು ಸಲ ಎಂತ ಸ್ಲೀಪಿನೆಸ್ ಬರುತ್ತೆ. ಐ ವಿಲ್ ಡೂ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಮೆಡಿಟೇಷನ್. ನಾನು ಟೆರಿಸ್ ಮೇಲೆ ಹೋಗ್ತೇನೆ, ಮೆಡಿಟೇಷನ್ ಮಾಡ್ತೇನೆ. ಅಟ್ಲೀಸ್ಟ್ ನಾನು 2 to 5 minutes ಅಷ್ಟೇ ಮಾಡ್ತೇನೆ, ಜಾಸ್ತಿ ಮಾಡೋಂಗಿಲ್ಲ. ಅರ್ಧ ಗಂಟೆ ಕುಂದ್ರಂಗಿದ್ರೆ ಮತ್ತು ಮೆಡಿಟೇಷನ್ ಮಾಡ್ಕೋತು 2 to 5 minutes ಮೆಡಿಟೇಷನ್ ಮಾಡಿ. ಮತ್ತು ಡೈಲಿ ಇದಕ್ಕೆ ರೂಟೀನ್ ಅಂತ ಮಾಡ್ಕೋರಿ. ಓಕೆ, ನಿಮ್ಮ ಕೈಲಿ ಆಗುತ್ತೆ, ನೀವು ಸ್ಟೂಡೆಂಟ್ಸ್ ಇದ್ದಾರೆ, ನಿಮ್ಮ ಕೈಲಿ ಈಸಿಲಿ ಆಗುತ್ತೆ. ಸೊ ಡೈಲಿ ರೂಟೀನಲ್ಲಿ ನೀವು ಮೆಡಿಟೇಷನ್ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ನಾಳೆ ಒಂದಿನ ನಂಗೆ ಮಾಡಿ ಕಮೆಂಟ್ ಮಾಡಿ ಹೇಳಿ ಸರ್
ವಿ ಆರ್ ಡಿಡ್ ಮೆಡಿಟೇಷನ್ ಆ್ಯಂಡ್ ಅವರ್ ಡೇ ವಾಸ್ ಎಫಿಷಿಯಂಟ್. ನೀವು ಡೇ ಎಫಿಷಿಯಂಟ್ ಆಗಲೇ ಆಗುತ್ತೆ. ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೆಡಿಟೇಷನ್. ಮೆಡಿಟೇಷನ್ ಯಾರು ಮಾಡ್ತಿಲ್ಲ, ಇಟ್ಸ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ. ಓಕೆ, ನೋಡಿ ಲಾಂಗ್ ಆಗುತ್ತೆ, ನೋಡೈತೆ ನೋಡಿ, ಇಟ್ ಡಿಪೆಂಡ್ಸ್ ಅಪಾನ್ ಯು. ನಿಮಗೋಸ್ಕರ ನಾನು ಹೇಳ್ತಿದ್ದೀನಿ, ಬೇರೆಯವ್ರಿಗೋಸ್ಕರ ಹೇಳ್ತಿಲ್ಲ. ಜಸ್ಟ್ ಅದರಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡಿದ್ಮೇಲೆ ಯು ಶುಡ್ ಅಟ್ ಲೀಸ್ಟ್ ಟ್ರೈ ಟು ಸಿಟ್ ಆನ್ 4:30 AM. 4:30 AM ಇಂದ 6:30 AM ತನಕ 6:30 AM ತನಕ ನೀವೇನು ಮಾಡಬೇಕಪ್ಪ ಅಂದರೆ ಯು ಶುಡ್ ಟೇಕ್ ಎನಿ ನ್ಯೂ ಟಾಪಿಕ್. ಏನಾದರೂ ಇಲ್ಲಿ ನ್ಯೂ ಟಾಪಿಕನ್ನು ಓದಿ. ನ್ಯೂ ಟಾಪಿಕ್ ಅಂದರೆ ಯಾವುದೇ ಚಾಪ್ಟರ್ಸ್ ಇಲ್ಲಿವರೆಗೆ ಓದಿಲ್ಲ. ಮಾರ್ನಿಂಗ್ ನಿಮ್ಮ ಮೈಂಡ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ನೀವು ಈಸಿಲಿ ರಿಟೈನ್ ಮಾಡ್ಕೋಬೋದು. ನ್ಯೂ ಟಾಪಿಕ್ ಮುಂಜಾನೆ ಯಾವುದು ಓದ್ತೀರಾ ಓದಿ. ಬೇಸಿಕ್ಲಿ ಆಫ್ಟರ್ ಚಾಪ್ಟರ್ 10 or 12 ಯಾರು ಓದಿರಲ್ಲ ಅವು ನಾಳೆ ಮುಂಜಾನೆ ಓದಿ. 6:30 ಇಂದ 6:30 AM ಇಂದ ನೀವೇನು ಮಾಡಿ 7 ತನಕ ನೀವು ಎಕ್ಸಸೈಸ್ ಮಾಡಿ ಇಲ್ಲಿ ಎಕ್ಸಸೈಸ್ ಮಾಡಿ. ಓಕೆ, ಸಮಥಿಂಗ್ ಎಕ್ಸಸೈಸ್ ಮಾಡಿ. ಇಲ್ಲಿ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಮೇಲೆ ಮುಂದೆ ಹೇಳ್ತೆ ನೋಡಿ. ಈಗ 8 o'clock ತನಕ ಯು ಶುಡ್ ಡೂ ವಾಟ್ ಎವರ್ ಯು ವಾಂಟ್. ಬಾತ್ ಮಾಡ್ತೀರಾ, ಬಾತ್ ಮಾಡಿ. ಓಕೆ, ಇಲ್ಲಿ 8 o'clock ತನಕ 8 o'clock ಆದಮೇಲೆ ಆಫ್ಟರ್ 8 o'clock ಯು ಶುಡ್ ಕಮ್ ಇನ್ ಯುವರ್ ಸ್ಟಡಿ ರೂಮ್. 8 o'clock ಇಂದ 10 AM ತನಕ. ಓಕೆ, 8 o'clock ಇಂದ 10 AM ತನಕ ಈ ರೀತಿ ನಾನು ಅನಾಲಿಸಿಸ್ ಮಾಡೋದಿಲ್ಲ, ಜಸ್ಟ್ ಮಾರ್ನಿಂಗ್ ಅನಾಲಿಸಿಸ್ ಕೊಟ್ಟಿದ್ದೇನೆ. ಇದರಲ್ಲಿ ಏನೆಲ್ಲ ಮಾಡಬೇಕು, ನೀವು ಯಾವ ರೀತಿ ಎಫಿಷಿಯೆಂಟ್ ಮಾಡಿ. ಇಲ್ಲಿ ನೀವು ಅಟ್ಲೀಸ್ಟ್ 8 hours ಸ್ಟಡಿ ಮಾಡಬೇಕು. ನಾಳೆ 8 hours ಯಾವ ರೀತಿ ಸ್ಟಡಿ ಮಾಡ್ತೀರಾ ನಿಮ್ಮ ಮೇಲೆ ಬಿಟ್ಟಿದ್ದು. ಅದರಲ್ಲಿ ಮೋಸ್ಟ್ಲಿ ನೀವು ಪಾರ್ಟ್ ಸಿ ಅನ್ನು ಮುಂಜಾನೆ ಎದ್ದು ಟಾರ್ಗೆಟ್ ಮಾಡಬೇಕು. ಪಾರ್ಟ್ ಸಿ ದಟ್ ಇಸ್ 3 marks. ಓಕೆ, ಯಾವ ರೀತಿ ಮಾಡ್ತೀರಾ ಇದಕ್ಕೆ ಬೇಸಿಕ್ಲಿ ನೀವು ಪಾರ್ಟ್ ಸಿ ಮಾಡೋಕ್ಕೆ 5 ಚಾಪ್ಟರ್ಸ್ ಮಾಡಬೇಕಾಗುತ್ತೆ. ಯಾವೆಲ್ಲ ಚಾಪ್ಟರ್ ಒಂದೊಂದು ಬರುತ್ತೆ, ನೀವು ಮಾಡಲ್ ಕ್ವಶನ್ ಪೇಪರಲ್ಲಿ ನೋಡಿ. ಅದರಿಂದ 5 ಚಾಪ್ಟರ್ಸ್ ಮಾಡಿ. ಯಾವ ಮಾಡ್ತೀರಾ, ಪಾರ್ಟ್ ಸಿ ಎಲ್ಲೋ ಟಾರ್ಗೆಟ್ ಮಾಡಬೇಕು. ಇದಕ್ಕೆ ಬೇಸಿಕ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಪರ್ಫೆಕ್ಟ್ ಆಗೋಕ್ಕೆ 4 to 5 hours ಬೇಕಾಗುತ್ತೆ. ಸರ್ ಅಷ್ಟು ಟೈಮ್? ಎಸ್, ನೀವು ಪ್ರಾಕ್ಟೀಸ್ ಪರ್ಫೆಕ್ಟ್ ಮಾಡೋಕ್ಕೆ 4 to 5 hours ಬೇಕಾಗುತ್ತೆ. ಅದಕ್ಕೆ ನೀವು ಪರ್ಫೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಮಧ್ಯಾಹ್ನ ಇದ್ರದ್ದು ರಿವಿಷನ್ ಮಾಡಬೇಕು ಒಮ್ಮೆ. ಆಫ್ಟರ್ ಡೂಯಿಂಗ್ ದಿಸ್ ರಿವಿಷನ್ ಯು ಶುಡ್ ಕಮ್ ಆ್ಯಂಡ್ ಸ್ಟಡಿ ಥರ್ಡ್ ಟಾಪಿಕ್. ನಾಳೆ ಏನು ಮಾಡಬೇಕಂದ್ರೆ ಇಲ್ಲಿ ಪಾರ್ಟ್ ಡಿ ಅಲ್ಲಿ ಸೆಕ್ಷನ್ 2 ಒಂದೇ ಚಾಪ್ಟರ್ ನೋಡ್ಬೇಕು. ನಾಳೆ ಸೆಕ್ಷನ್ 2 ಅಲ್ಲಿರುವಂಥ ಎನಿ ಒನ್ ಚಾಪ್ಟರ್ ನಾಳೆ ಇಷ್ಟೇ ಟಾರ್ಗೆಟ್ ಕೊಡ್ತೇನೆ ನಿಮಗೆ. ಇಷ್ಟೇ ಟಾರ್ಗೆಟ್ ವಿಲ್ ಬಿ ಮೋರ್ ದೆನ್ ಇನಫ್. ಏನೆಲ್ಲ ನಾಳೆ ಮಾಡಬೇಕು, ಇವತ್ತು ಏನು ಮಾಡಬೇಕು, ಇವತ್ತು ಸಂಜೆ ಕಡೆ ಯು ಶುಡ್ ಡೂ 5 marks ಸೆಕ್ಷನ್ 1 ಟಾರ್ಗೆಟ್ ಮಾಡಬೇಕು. ಓಕೆ, ಇಲ್ಲಿ 20 marks ಆಗಿಬಿಡುತ್ತೆ ಎಲ್ಲರದು. ಇದು ಆದಮೇಲೆ ಬೇಸಿಕ್ ಲೆವೆಲ್ ಚಾಪ್ಟರ್ಸ್ ಹೇಳಿದ್ದೀನಿ ಅಂತ ಅದು ಕೂಡ ಹೇಳಿದೆ ನೋಡಿ. 3 marks ಅಲ್ಲಿ ನಂತರ ಮಾಡಲ್ ಕ್ವಶನ್ ಪೇಪರ್ ಇದೆ. ಎಲ್ಲಿ ಹೋಯ್ತಪ್ಪ? ಎಸ್, ಇಲ್ಲೇ ಇದೆ ಮಾಡಲ್ ಕ್ವಶನ್ ಪೇಪರ್. ಹೇಳ್ತೀನಿ ನೋಡಿ 3 marks ಯಾವೆಲ್ಲ ಚಾಪ್ಟರ್ ಅಂತ. ಎಸ್, 3 marks ನೋಡಿ. ಎಸ್, 3 marksಗೆ ಯಾವ ಒಂದು ಚಾಪ್ಟರ್ಸ್ ಅಂತ ಕೇಳ್ತಿದ್ದಾರೆ. ಸಿಂಪಲ್ ಕೇಳ್ತಾರೆ ನೋಡಿ. ಇಲ್ಲಿ 3 marks ಬರ್ಕೋರಿ. ನಾಳೆ ಇವೆಲ್ಲ ಚಾಪ್ಟರ್ಸ್ ಮಾಡಿ ನೀವು 3 marksಗಾಗಿ. 3 marks ನೋಡಿ. ಲಾಂಗ್ ಆಗುತ್ತೆ ಅಂತ ವಿಡಿಯೋ ನೋಡಿ ಮತ್ತೆ ನಿಮಗೆ ಹೇಗೆ ಅನಿಸ್ತೈತಿ. ಓಕೆ, ರೆಕಾರ್ಡ್ ಆಗ್ತಿದ್ದೆ, 12 minutes ಆಗಿದೆ. 3 marks ಅಲ್ಲಿ ನೋಡಿ ಯಾವೆಲ್ಲ ಚಾಪ್ಟರ್ಸ್ ಅಂದಾಗ ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3 ಎಲ್ಲೋ ಮಾಡಬೇಕು. ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3 ಮತ್ತು ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 6 ಇದು ಒಂದು ನಾನು ಹೇಳ್ತೇನೆ. ಅದ್ರ ಜೊತೆ ಒಂದು ಚಾಪ್ಟರ್ ಯು ಕ್ಯಾನ್ ಡೂ ಫ್ರಮ್ ಚಾಪ್ಟರ್ ನಂಬರ್ 8. ಇಟ್ ಚಾಪ್ಟರ್ ದಿಸ್ ಇಸ್ ಅ ಸೆಟ್ 1. ಇದು ಒಂದು ಮಾಡ್ಬೋದು ನೀವು. ಇಟ್ ಈಸ್ ಅ ಸೆಟ್ 1 or students can also do chapter number 9, chapter number 13, chapter number 14, chapter number 16, chapter number ಮತ್ತೆ ಇಲ್ಲಿ ನೀವು ಚಾಪ್ಟರ್ ನಂಬರ್ 8 ಒಂದು ಚಾಪ್ಟರ್ ನಂಬರ್ ಇಲ್ಲಿ 1 and 2 ಇಷ್ಟು ಮಾಡ್ಬೋದು. ಇದು ಸೆಟ್ 2. ಇನ್ನು ಇದು ಒಂದು ಆಪ್ಷನಲ್ಲಿ ನೀವು ಮಾಡಿ, ಅಷ್ಟು ಮಾಡಬೇಡಿ. ಇಷ್ಟು ಆಪ್ಷನ್ ಕೊಡ್ತೇನೆ ನಾನು ಇಲ್ಲಿ. ಐ ವಿಲ್ ಗಿವ್ ಇದರಲ್ಲಿ ಎನಿ ಒನ್ ಆಪ್ಷನ್ ಮಾಡಿ. ಇದರಲ್ಲಿ ಸೆಟ್ 1 or ಸೆಟ್ 2 ಎನಿ ಒನ್ ಇಂದ ಮಾಡಿ. ಸೆಟ್ 1 or ಸೆಟ್ 2 ದಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಟ್ 1 or ಸೆಟ್ 2 ನಾಳೆ ಇದರಲ್ಲಿ ಯಾವಾದರೂ ಇದರಲ್ಲಿ 6 ಚಾಪ್ಟರ್ಸ್ ಅಲ್ಲಿ ಇರುವಂಥ ಇಲ್ಲಿ 6 ಚಾಪ್ಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ 6 ಚಾಪ್ಟರ್ ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಎದು ಕಂಫರ್ಟೇಬಲ್ ಆಗುತ್ತೆ. ಐ ಥಿಂಕ್ ಎಲ್ಲರಿಗೂ ಇದು ಸೆಟ್ 1 ಪರ್ಫೆಕ್ಟ್ ಆಗುತ್ತೆ ಎಲ್ಲರಿಗೆ. ಓಕೆ, ನಿಮಗೆ ಸೆಟ್ 2 ಈಸಿ ಇದ್ದರೆ ಸೆಟ್ 2 ಮಾಡಿ. ನೀಟ್ ಇದ್ದರೆ ಎಲ್ಲ ಈಸಿ ಇರುತ್ತೆ. ಅವರು ಸೆಟ್ 2 ನಾಳೆ ಪರ್ಫೆಕ್ಟ್ ಮಾಡಬೇಕು. ಸೆಟ್ 1 ಅಥವಾ ಸೆಟ್ 2 ನಿಮ್ಗೆ ಎದು ಅನ್ನಿಸುತ್ತೆ ಅದು ನಾಳೆ ಪರ್ಫೆಕ್ಟ್ ಮಾಡಲೇಬೇಕು ಎನಿ ಕಂಡೀಷನ್. ಓಕೆ, ಆರ್ ಎಲ್ಸ್ ಇದರಲ್ಲಿ ನಾವು ಬರೀ 5 ಚಾಪ್ಟರ್ಸ್ ಮಾಡ್ತೇವೆ ಅಂದರೆ ದಟ್ ಇಸ್ ಓಕೆ. ಜಸ್ಟ್ ಟ್ರೈ ಟು ಕಂಪ್ಲೀಟ್ 80 to 90% or 100% ನಾಳೆ. ಇದು ಆದಮೇಲೆ 5 marks ಅಲ್ಲಿರುವಂಥದ್ದು ಎನಿ ಒನ್ ಚಾಪ್ಟರ್. ಬೇಸಿಕ್ಲಿ ಚಾಪ್ಟರ್ ನಂಬರ್ 13 ನೀವು ನಾಳೆ ಟಾರ್ಗೆಟ್ ಮಾಡ್ಬೋದು. ಚಾಪ್ಟರ್ ನಂಬರ್ 13 ನೀವು ನಾಳೆ ಸೆಕ್ಷನ್ 2 ಆಗಿ ಚಾಪ್ಟರ್ ನಂಬರ್ 13 ನೀವು ಏನು ಮಾಡ್ಬೋದು, ಟಾರ್ಗೆಟ್ ಮಾಡ್ಬೋದು. ಚಾಪ್ಟರ್ ನಂಬರ್ 13 ಸೆಕ್ಷನ್ 2 ಆಗಿ ಚಾಪ್ಟರ್ ನಂಬರ್ 13 ನಾಳೆ ಟಾರ್ಗೆಟ್ ಮಾಡ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್, ಇದು ಆಯಿತು ಫ್ರೈಡೇ ಈ ರೀತಿ ಮಾಡಿದರೆ ಯು ವಿಲ್ ಬಿ ಮೋರ್ ಎಫಿಷಿಯಂಟ್. ಇದು ಎಲ್ಲ ಇಷ್ಟು ಎಫಿಷಿಯಂಟ್ ಹೇಗೆ ಮಾಡಬೇಕಪ್ಪ ಅಂದರೆ ಓನ್ಲಿ ಥಿಂಗ್ ದಟ್ ಇಸ್ ಮೆಡಿಟೇಷನ್. ಮುಂಜಾನೆ ಎದ್ದು ನೀವು ಮೆಡಿಟೇಷನ್ ಮಾಡಿಲ್ಲ, ನಾವು ಡೈರೆಕ್ಟ್ ಕೂತ್ಕೊಂಡಿರುತ್ತೆ ಅಂದರೆ ಮೆಡಿಟೇಷನ್. ಇನ್ನು ಎಕ್ಸಸೈಸ್ ಸ್ಕಿಪ್ ಮಾಡಿ. ಓಕೆ, ಇದು ಸ್ಕಿಪ್ ಮಾಡಿ. ಯು ಕ್ಯಾನ್ ಯೂಸ್ ಯುವರ್ ಮೊಬೈಲ್ ಅವ್ರ ಎನಿ ಒನ್. ಮುಂಜಾನೆ ಎದ್ದು ಮೊಬೈಲ್ ಯೂಸ್ ಮಾಡಬೇಡಿ. ಓಕೆ, ಇಲ್ಲಿ ನೀವು ರೆಸ್ಟ್ ತೊಗೋರಿ. ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಈ ಡಿಪೆಂಡ್ಸ್ ಆನ್. ಇಷ್ಟು ಕಂಪ್ಲೀಟ್ ಮಾಡಬೇಕು. ನಾಳೆ ಟಾರ್ಗೆಟ್ ಇದು. ಇಟ್ ಈಸ್ ಟುಮಾರೋಸ್ ಟಾರ್ಗೆಟ್. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಈಗ ಸ್ಯಾಟರ್ಡೆ ಬಂತು. ಈಗ ನೆಕ್ಸ್ಟ್ ಕಮಿಂಗ್ ಟು ಸ್ಯಾಟರ್ಡೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕಪ್ಪ ಅಂದರೆ
ಸ್ಯಾಟರ್ಡೇ ವೆರಿ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಥಿಂಗ್ ಸ್ಯಾಟರ್ಡೇ ನೀವು ಏನು ಮಾಡಬೇಕಂದ್ರೆ ರಿವಿಷನ್ ಮಾಡಬೇಕು. ಎದ್ಮೇಲೆ ಮಾರ್ನಿಂಗ್ ನೋಡಿ ಇಲ್ಲೆಲ್ಲ ಏನು ಹೇಳಿದ್ದೀನಲ್ಲ ಅದೇ ರೀತಿ ಫೋಟೋ ಆಗುತ್ತೆ. ಈಗ ಮಾರ್ನಿಂಗ್ ನೀವು 4 o'clock ಎದ್ದು ಮೆಡಿಟೇಷನ್ ಮಾಡಲೇಬೇಕು. 4:30 ಟು 6:30 AM 4:30 to 6:30 AM ನೀವೇನು ಮಾಡಬೇಕು, ನ್ಯೂ ಟಾಪಿಕ್ ಓದೋದು. ಇಲ್ಲಿ ಏನು ಮಾಡಬೇಕು, ರಿವಿಷನ್ ಓನ್ಲಿ ಥಿಂಗ್ ಇಸ್ ರಿವಿಷನ್. ನೀವು ಆ ಮುಂಜಾನೆ ಮೆಡಿಟೇಷನ್ ಮಾಡಿ ಮಿಕ್ಕಿವ ಎಲ್ಲ ಚಾಪ್ಟರ್ಸ್ ಇನ್ನು ದಿನ 3 hours ಓದ್ಬೋದು. ಬೆಸ್ಟ್ ಐ ಆಮ್ ಗಿವಿಂಗ್ ಅ 2 hour ಸ್ಟ್ರಾಟಜಿ. ಅದು ಆದಮೇಲೆ ಇಷ್ಟಾದಮೇಲೆ ಯು ಕ್ಯಾನ್ ಫಾಲೋ ದೋಸ್ ರೂಟೀನ್ ಆ್ಯಂಡ್ ಐ ವಿಲ್ ಸಿ ವಾಟ್ ಚಾಪ್ಟರ್ ಟು ಟಾರ್ಗೆಟ್. ಈಗ ನೋಡಿ ಸ್ಯಾಟರ್ಡೇ ಏನೆಲ್ಲ ಟಾರ್ಗೆಟ್ ನೀವು ಮಾಡಬೇಕಪ್ಪ ಅಂದರೆ ಸ್ಯಾಟರ್ಡೇ ಟಾರ್ಗೆಟಲ್ಲಿ ನೋಡಿ ಸ್ಯಾಟರ್ಡೇಯಲ್ಲಿ ಓಕೆ ಫಸ್ಟ್ ಟಾರ್ಗೆಟ್ ಯು ಶುಡ್ ಗೋ ವಿತ್ ಪಾರ್ಟ್ ಎ. ಎಸ್, ಪಾರ್ಟ್ ಎ ಸ್ಯಾಟರ್ಡೇಲಿ ಹೋಗಬೇಕು. ಪಾರ್ಟ್ ಎಲ್ಲಿ ನೋಡಿ ಎಲ್ಲ ಚಾಪ್ಟರ್ಸ್ ಮಾಡಬೇಕೇ ಆಗುತ್ತೆ. ಪಾರ್ಟ್ ಎಲ್ಲಿ ಎಲ್ಲಿಂದ ಕೇಳ್ತಾರೆ ಅಂತ ಹೇಳೋಕೆ ಬರೋಂಗಿಲ್ಲ, ಯಾಕಂದರೆ ಪಾರ್ಟ್ ಎಲ್ಲಿ ನೋಡಿದಾಗ ಎವ್ರಿ ಚಾಪ್ಟರ್ಸಿಂದ ಇನ್ಕ್ಲೂಡೆಡ್ ಇದೆ. ನಾನು ಚಾಪ್ಟರ್ಸ್ ಯಾವೆಲ್ಲ ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 4, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 6, ಚಾಪ್ಟರ್ ನಂಬರ್ 8, ಚಾಪ್ಟರ್ ನಂಬರ್ 10, ಮತ್ತು 11 ಒಂದು ಬರುತ್ತೆ, 12 ಒಂದು ಬರುತ್ತೆ, ಚಾಪ್ಟರ್ ನಂಬರ್ ಮತ್ತೆ ಅದು ಬಂದಿದೆ ಇದು 15. ಈ ಚಾಪ್ಟರಿಂದ 1 marks ಕೇಳ್ತಿದ್ದಾರೆ. ಯಾವ ಒಂದು ಚಾಪ್ಟರ್ಸಿಂದ 2 ಕ್ವಶನ್ ಕೇಳ್ತಿರ್ತಾರಪ್ಪ ಅಂದರೆ ಫ್ರಮ್ ಚಾಪ್ಟರ್ ನಂಬರ್ 2 ದೇ ಆರ್ ಆಸ್ಕಿಂಗ್ 2 questions. ಇಲ್ಲಿಂದ ನಿಮಗೆ 2 questions ಕೇಳ್ತಿದ್ದಾರೆ. ಫ್ರಮ್ ಚಾಪ್ಟರ್ ನಂಬರ್ 5 ದೇ ಆರ್ ಆಸ್ಕಿಂಗ್ 2 questions. ಚಾಪ್ಟರ್ ನಂಬರ್ 5 ಇಂದ 2 questions ಕೇಳ್ತಿದ್ದಾರೆ. ಮತ್ತು ಚಾಪ್ಟರ್ ನಂಬರ್ 8 ಇಂದ 2 questions ಕೇಳ್ತಿದ್ದಾರೆ. ಚಾಪ್ಟರ್ ನಂಬರ್ 8 ಇಂದ 2 questions ಕೇಳ್ತಿದ್ದಾರೆ. ಮತ್ತು ಚಾಪ್ಟರ್ ನಂಬರ್ 10 ಇಂದ ಕೂಡ 2 questions ಕೇಳ್ತಿದ್ದಾರೆ. ಮತ್ತು ಚಾಪ್ಟರ್ ನಂಬರ್ 15 ಇಂದ 2 questions ಕೇಳ್ತಿದ್ದಾರೆ. ಮಿಕ್ಕಿ ಎಲ್ಲದಿಂದ 1 ಕ್ವಶನ್ ಕೇಳ್ತಿದ್ದಾರೆ. ಇವು ಎಷ್ಟು 1 2 3 4 5 ಈ ಚಾಪ್ಟರ್ಸ್ ಮಾಡಿದ್ದಾರೆ. ನಿಮಗೆ ಎಷ್ಟಾಗುತ್ತೆ 10 marks ಆಗುತ್ತೆ. ಇಲ್ಲಿ ನೋಡಿ ಇದರಲ್ಲಿ ನಾನು ಏನು ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಕಲರ್ ಚೇಂಜ್ ಮಾಡೋ ಹೈಲೈಟ್ ಅದು. ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, 4th ಚಾಪ್ಟರ್, 5th ಚಾಪ್ಟರ್, 6th ಚಾಪ್ಟರ್, 8th ಚಾಪ್ಟರ್ ಎಷ್ಟಾಗುತ್ತೆ 1 ಇಲ್ಲಿ ನೋಡಿ 4 5 6 7 8 9 ಇಲ್ಲಿ 10 11 ಇಲ್ಲಿ ನೋಡಿ ಎಲ್ಲದರಲ್ಲಿ 10 11 ಆಗುತ್ತೆ. ಇದು ಒಂದು 15 ಮಾಡಿ. ಈ ಚಾಪ್ಟರ್ಸ್ ನಾನು ಟಾರ್ಗೆಟ್ ಮಾಡ್ತೇನೆ ಪಾರ್ಟಿಗೆ. ಇಲ್ಲಿರುವಂಥ ನಾನು ಫ್ರೀ ಸ್ಟಡಿ ಮೆಟೀರಿಯಲ್ ಸೆಕ್ಷನಲ್ಲಿ ಕ್ವಶನ್ ಬ್ಯಾಂಕ್ ಅಂತ ಕೊಟ್ಟಿದ್ದೇನೆ. ಆ ಕ್ವಶನ್ ಬ್ಯಾಂಕ್ ಇರುವಂಥ 1 marks ವಿಲ್ ಬಿ ಇನಫ್. 1 marksಗಾಗಿ ಆ ಕ್ವಶನ್ ಬ್ಯಾಂಕ್ ಇರುವಂಥ ಅಷ್ಟು ಇನಫ್ ಆಗುತ್ತೆ. ನೋಡಿ ಇಷ್ಟು ಮಾಡಬೇಕೇ ಆಗುತ್ತೆ. ನೋಡಿ ಇಫ್ ಯು ವಾಂಟ್ ಯು ಕ್ಯಾನ್ ಲೀವ್ ದಿಸ್ 11 and 12 ಇಷ್ಟರೇ ಮಾಡಬೇಕಾಗುತ್ತೆ. ನೀವು ಬರೀ 10 to 10 ಡಿಕ್ಟೋ ಓದ್ತಾ ಹೋದ್ರೆ ಕೆಮಿಸ್ಟ್ರಿಯಲ್ಲಿ ನೀವು ಸಫರ್ ಮಾಡಿದ್ದೀರಾ. ಓಕೆ, 1 marksಲ್ಲಿ ಎಲ್ಲರೂ ಸಫರ್ ಮಾಡಿದ್ದಾರೆ ಕೆಮಿಸ್ಟ್ರಿ ಅಲ್ಲ ಓದಿದ್ರೆ. ನಾನು ಅನಾಲಿಸಿಸ್ ಕೂಡ ಮಾಡಿಲ್ಲ ಕೆಮಿಸ್ಟ್ರಿಯಲ್ಲಿ. ಓಕೆ, ಕೆಮಿಸ್ಟ್ರಿ ನಾನು 1 marks ಅದಕ್ಕಾಗಿ ಅನಾಲಿಸಿಸ್ ಮಾಡಿಲ್ಲ. ಐ ನೋ ದ ಸ್ಟೂಡೆಂಟ್ಸ್ ವಿಲ್ ಡೂ ಲೇಜಿನೆಸ್ ಅಂತ. ಇವಾಗ ಓಪನ್ಲಿ ಹೇಳ್ತಿದ್ದೇನೆ, ಇಷ್ಟು ಚಾಪ್ಟರ್ಸ್ 1 marks ಎಲ್ಲರೂ ಮಾಡಲೇಬೇಕು. ಅದೇ ದಿನ ಇಷ್ಟು ಫಸ್ಟ್ 1 marks ಬೇಸಿಕಲಿ ಇದಕ್ಕೆ ಎಷ್ಟಾಗುತ್ತೆ ಅಂದರೆ 3 hours ಜಾಸ್ತಿ ಹೋಗಬಾರ್ದು. ಓಕೆ, ಇದರಲ್ಲಿ ನೀವು ಭಾಳ ಮಾಡೋಕ್ಕೆ ಎಕ್ಸ್ಪರ್ಟ್ ಇರ್ತೀರ ಎಲ್ಲರೂ. ಓಕೆ, ಅದಕ್ಕೆ ನೀವು 3 hours ಜಾಸ್ತಿ ಮಾಡಬಾರ್ದು. ನೆಕ್ಸ್ಟ್ ಸೆಕೆಂಡ್ ಟಾರ್ಗೆಟ್ ಏನಪ್ಪ ಅಂದರೆ ಪಾರ್ಟ್ ಡಿ ಸೆಕ್ಷನ್ 2 ಅಲ್ಲಿ 2 ಚಾಪ್ಟರ್ಸ್ ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಸೆಕ್ಷನ್ 2 ಅಲ್ಲಿರುವಂಥದ್ದು 2 ಚಾಪ್ಟರ್ಸ್ ಇಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. 2 ಚಾಪ್ಟರ್ಸ್ ವಿಲ್ ಬಿ ಕಂಪ್ಲೀಟ್. ಇಲ್ಲಿ 2 ಚಾಪ್ಟರ್ಸ್ ನೀವು ಕಂಪ್ಲೀಟ್ ಮಾಡಬೇಕು. ಇಟ್ ವಿಲ್ ಬಿ ಇನಫ್. ಈ ಚಾಪ್ಟರ್ಗಾಗಿ ಇನಫ್ ಆಗುತ್ತೆ. ಇಲ್ಲಿ ಇವೆಲ್ಲ ಇಷ್ಟು ಕಂಪ್ಲೀಟ್ ಮಾಡ್ಬೋದು. ಓನ್ಲಿ ಥಿಂಗ್ ಇಫ್ ಯು ಡೂ ಮೆಡಿಟೇಷನ್. ಓಕೆ, ಮೆಡಿಟೇಷನ್ಗೆ ನಾನು ಇವಷ್ಟು ಪೇಡ್ ಪ್ರಮೋಷನ್ ಮಾಡ್ತಿದ್ದೇನೆ. ಓಕೆ, ಸೊ ಅದಕ್ಕಾಗಿ ಇಲ್ಲಿ ನೀವು 2 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಬೋದು. ಅವೆಲ್ಲ ಚಾಪ್ಟರ್ಸ್ ನಿಮಗೆ ಅಲ್ಲಿ ಮುಂಚೆ ಹೇಳಿದೆಲ್ಲ ಯಾವೆಲ್ಲ ಚಾಪ್ಟರ್ಸ್ ನಿಮಗೆ ಪಾರ್ಟ್ ಡಿ ಎಲ್ ಅಂತ ಹೇಳಿದೆ. ಇಲ್ಲಿ ನಾನು ಒಂದು 13 ಚಾಪ್ಟರ್ ಯಾವಾಗ ಮಾಡ್ತೀರಾ 13 ಚಾಪ್ಟರ್ ಯು ವಿಲ್ ಡೂ ಎಟ್ ಇಲ್ಲಿ ಸೆಕ್ಷನ್ 2 ಅಲ್ಲಿ 13th ಚಾಪ್ಟರ್ ಯಾವಾಗ ಮಾಡಬೇಕು, ನಾಳೆ ಮಾಡಬೇಕು, ಫ್ರೈಡೇ. ಅದೇ ಜ್ಯೋತಿ ಇಲ್ಲಿ ನೀವು 16th ಇಲ್ಲಿ ಅಟ್ಲೀಸ್ಟ್ 2 ಚಾಪ್ಟರ್ಸ್ ಅಲ್ಲಿ ನಾನು 16th ಅಥವಾ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ 11th 16 or 11th ಇವು 2 ಚಾಪ್ಟರ್ಸ್ ಯಾವಾಗ ಮಾಡಬೇಕು, ಸ್ಯಾಟರ್ಡೇ ಟಾರ್ಗೆಟ್. ಓಕೆ, ಸ್ಯಾಟರ್ಡೇ ಟಾರ್ಗೆಟ್ ಎಲ್ಲರೂ ಮಾಡ್ತೀರಾ ಇಷ್ಟು. ಓಕೆ ಸರ್, ವಿ ವಿಲ್ ಕಂಪ್ಲೀಟ್ ದ ಟಾರ್ಗೆಟ್ ಅಂತ ನನಗೆ ಎವ್ರಿ ಡೇ ಮೆಸೇಜ್ ಮಾಡಬೇಕು ಎಲ್ಲರೂ. ಓಕೆ, ನಾನು ಎವ್ರಿ ಡೇ ಈಗ ಟಾರ್ಗೆಟ್ ಕೊಡ್ಕೋತ ಕುಂದ್ರಿಗೆ ಬರೋಂಗಿಲ್ಲ. ನೀವು ಚಿಕ್ಕ ಮಕ್ಕಳು ಇರಲ್ಲ, ಒಮ್ಮೆ ಕೊಟ್ಬಿಡ್ಲತ್ತೀನಿ. ನೀವು ಮಾಡಬೇಕೀಗ ಸಿನ್ಸಿಯರ್ಲಿ. ಓಕೆ, ನೆಕ್ಸ್ಟ್ ಅದು ಆದಮೇಲೆ ಕಮಿಂಗ್ ಟು ಸಂಡೇ. ಈಗ ಏನೆಲ್ಲ ಉಳಿತು ನಿಮ್ಮದು ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಕವರ್ಡ್. ಸಂಡೇ ಏನು ಮಾಡಬೇಕಪ್ಪ ಅಂದರೆ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಮುಂಜಾನೆ ಎದ್ದ ಮೇಲೆ 4:30 ತನಕ 4:30 ನೀವು ಏನು ಮಾಡಬೇಕು, 4:30 AM ನೋಡಿ ಮುಂಜಾನೆ ಏಳಲೇಬೇಕಾಗತ್ತೆ. ನೀವು ಬಯಾಲಜಿ ರಾತ್ರಿ ಓದ್ತೀರಂದ್ರೆ ಇಟ್ಸ್ ಇಂಪಾಸಿಬಲ್, ಲಾಸ್ಟ್ ಟು ಇಂಪಾಸಿಬಲ್. ಓಕೆ, ಇಲ್ಲಿ 4:30 AM ಸಂಡೇ ಏನು ಮಾಡಬೇಕು, 4:30 AM ಯು ಶುಡ್ ಡೂ ಇಲ್ಲಿ ರಿವಿಷನ್ ಮಾಡಬೇಕು. ಏನೆಲ್ಲ ಓದಿದ್ರೆ ರಿವಿಷನ್ ಮಾಡಿ. ಮುಂಚೆ ಆದಮೇಲೆ ನ್ಯೂ ಟಾಪಿಕ್ ಓದಬೇಡಿ. ಇದರಲ್ಲಿ ರಿವಿಷನ್ ಆರ್ ನೀವು ಪಾರ್ಟ್ ಡಿ ಮಾಡಬೇಕು. ಇಲ್ಲಿ ಪಾರ್ಟ್ ಬಿ ಇಲ್ಲಿ ಹೇಳೋದಿಲ್ಲ, ಇಲ್ಲಿ ರಿವಿಷನ್ ಮಾಡಿ. ಪಾರ್ಟ್ ಬಿನೇ ಮಾಡಿ. ಇಲ್ಲಿ ಯು ಡೂ ಪಾರ್ಟ್ ಬಿ ಇಟ್ ಸೆಲ್ಫ್. ಹಿಯರ್ ಯು ಡೂ ವಾಟ್, ಪಾರ್ಟ್ ಬಿ ಇಟ್ ಸೆಲ್ಫ್. ಇಲ್ಲಿ ಪಾರ್ಟ್ ಬಿ ಮಾಡಿ. ಪಾರ್ಟ್ ಬಿ ಅಲ್ಲಿ 2 marksಗೆ ನೋಡಿದಾಗ ಭಾಳ ಕಡಿಮೆ ಚಾಪ್ಟರ್ಸ್, ಭಾಳ ಈಸಿ ಚಾಪ್ಟರ್ಸ್ ಕೇಳ್ತಿದ್ದಾರೆ 2 marksಗೆ. ಇಲ್ಲಿ ಅವೆಲ್ಲ ಚಾಪ್ಟರ್ಸ್ ಹೇಳ್ತಾರೆ ನೋಡಿ. ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 7, ಚಾಪ್ಟರ್ ನಂಬರ್ 8 ಇಷ್ಟು ಚಾಪ್ಟರ್ಸ್ ನಾನು ಟಾರ್ಗೆಟ್ ಮಾಡ್ತೇನೆ ನೋಡಿ. ಇಷ್ಟು ಚಾಪ್ಟರ್ಸ್ ಇದರಿಂದ ನೋಡಿ ಚಾಪ್ಟರ್ ನಂಬರ್ 1 ಇಂದ 1 ಕ್ವಶನ್ ಕೇಳ್ತಿದ್ದಾರೆ, 2 ಇಂದ 1, ಚಾಪ್ಟರ್ ನಂಬರ್ 5 ಇಂದ 2 questions ಕೇಳ್ತಿದ್ದಾರೆ,
ಮತ್ತು ಚಾಪ್ಟರ್ ನಂಬರ್ ಅಷ್ಟೇ ಇದು ಇದರಷ್ಟೇ ಎಷ್ಟಾಗುತ್ತೆ ನೋಡಿ 1 2 3 4 5 6 7 ಎಷ್ಟಾಗುತ್ತೆ 2 3 4 5 6 7 ಚಾಪ್ಟರ್ಸ್ ಆಗುತ್ತೆ. ಇವು 7 ಕ್ವಶನ್ಸ್ ಆದರೆ ನೀವು ಮಾಡಲೇಬೇಕಾಗುತ್ತೆ ಪರ್ಫೆಕ್ಟ್. ಇಷ್ಟು ಚಾಪ್ಟರ್ಸ್ ಮಾಡಲೇಬೇಕಾಗುತ್ತೆ 2 ಮಾರ್ಕ್ಸ್ಗಳಲ್ಲಿ. ದೇಸ್ ನೋ ಅದರ್ ವೇ ಟು ಪರ್ಫೆಕ್ಟ್. ಓಕೆ, ಇಷ್ಟು ಚಾಪ್ಟರ್ಸ್ ಮಾಡಲೇಬೇಕಾಗುತ್ತೆ. ದಿಸ್ ವಿಲ್ ಬಿ ಸಂಡೇ. ಈ ಸಂಡೇ ಅಲ್ಲಿ ಇದು ಒಂದು ಕಂಪ್ಲೀಟ್ ಮಾಡಬೇಕು. ನೀವು ಯಾವಾಗ ಮಾಡ್ತೀರಿ ಡಿಪೆಂಡ್ಸ್ ಅಪಾನ್ ಯು. ಅದು ಆದಮೇಲೆ ಯು ವಿಲ್ ಬಿ ಹ್ಯಾಪಿ ಟು ಹಿಯರ್ ದಟ್ ಎವ್ರಿಥಿಂಗ್ ವಿಲ್ ಬಿ ಕಂಪ್ಲೀಟೆಡ್ ಸಿಲ್ ಸಂಡೇ ಇಟ್ ಸೆಲ್ಫ್. ಸಂಡೇ ತನಕ ಎಲ್ಲ ಮುಗಿತೈತಿ. ಅದು ಆದಮೇಲೆ ಇಲ್ಲಿ ಏನು ಮಾಡಬೇಕು, ರಿವಿಷನ್ ಒನ್ ಇಲ್ಲಿ ನೋಡಿ ರಿವಿಷನ್ 1 ಇಲ್ಲಿ ಎಷ್ಟು ಮಾಡಿದ್ರ, ಇಲ್ಲಿ ಒಂದು ರಿವಿಷನ್ ಮಾಡಿದ್ರ ಆಲ್ಮೋಸ್ಟ್. ಇದು ರಿವಿಷನ್ 1 ಇಲ್ಲಿ ಆಗಿರುತ್ತೆ ಮುಂಜಾನೆ. ಇದು ರಿವಿಷನ್ 1 ಅಂತಾನೆ. ಇಲ್ಲಿ ನೀವೇನು ಮಾಡಿ ರಿವಿಷನ್ 2 ಅಂತಾನೆ. ಇಲ್ಲಿ ರಿವಿಷನ್ 2 ಕಂಪ್ಲೀಟ್ ಬಯಾಲಜಿ ಇಲ್ಲಿ ರಿವಿಷನ್ ಮಾಡಬೇಕು. ಯಾವಾಗ ಸಂಡೇ ಕಂಪ್ಲೀಟ್ ಬಯಾಲಜಿ ನೀವು ಏನು ಮಾಡಬೇಕು, ರಿವಿಷನ್ ಮಾಡಲೇಬೇಕಾಗತ್ತೆ. ಅದು ಆದಮೇಲೆ ಕಮಿಂಗ್ ಟು ಮಂಡೇ ಸಂಡೇ ಓ ಯಾ ಮಂಡೇ. ಓಕೆ, ಮಂಡೇ ಏನು ಮಾಡಬೇಕಪ್ಪ ಅಂದರೆ ಮಂಡೇ ಏನು ಮಾಡೋಂಗಿಲ್ಲ. ಇಲ್ಲಿ ರಿವಿಷನ್ 3 ಮಾಡಬೇಕು. ಇಲ್ಲಿ ನೀವೇನು ಮಾಡಬೇಕು, ರಿವಿಷನ್ 3 ಮಾಡಬೇಕು. ಆರ್ ಎಲ್ಸ್ ನೀವೆಲ್ಲ ಈಗ PYQs ಮತ್ತು ಎಕ್ಸೆಪ್ಟೆಡ್ ಕ್ವಶನ್ಸ್ ನಾನು ಕೊಟ್ಟಿರೋಂಥ ಕ್ವಶನ್ ಬ್ಯಾಂಕ್ ವಿಲ್ ಬಿ ಮೋರ್ ದೆನ್ ಇನಫ್. ಓಕೆ, ಅದರಲ್ಲಿ ನೀವು ರಿವಿಷನ್ 3 ಮಾಡಬೇಕು. ಆರ್ ಎಲ್ಸ್ ಇಲ್ಲಿ ನೀವು ಎನಿ ಒನ್ ಚಾಪ್ಟರ್ ಇಲ್ಲಿ ಜಸ್ಟ್ ರಿವಿಷನ್ 3 ಮಾಡಬೇಕು. ಯಾವೆಲ್ಲ ಲೆಫ್ಟ್ ಐತಿ, ಯಾವೆಲ್ಲ ರಿಮೈನಿಂಗ್ ಚಾಪ್ಟರ್ಸ್ ಇದ್ದಾವಲ್ಲ, ಒಂದು ವೇಳೆ ನೀವು ಲೇಸಿನೆಸ್ ಮಾಡಿ ರಿಮೈನಿಂಗ್ ಚಾಪ್ಟರ್ಸ್ ಇದ್ದಾವೆಲ್ಲ ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಆಲ್ ದ ರಿಮೈನಿಂಗ್ ಚಾಪ್ಟರ್ಸ್ ಯು ಶುಡ್ ಕಂಪ್ಲೀಟ್ ಇಯರ್ ನಾವು. ಆಲ್ ದ ರಿಮೈನಿಂಗ್ ಚಾಪ್ಟರ್ಸ್ ಶುಡ್ ಬಿ ಕಂಪ್ಲೀಟ್. ಇದರಲ್ಲಿ ಇದು ಆದಮೇಲೆ ಆಫ್ಟರ್ ದಿಸ್ ಈ ಕಮಿಂಗ್ ಟು ಟ್ಯೂಸ್ಡೇ ಐ ಥಿಂಕ್ ಎಲ್ಲರಿಗೂ ಗೊತ್ತಿರೋಂಗೆ ರಂಜಾನ್ ಮತ್ತು ಬಸವ ಜಯಂತಿ ಇರುತ್ತೆ. ಇದೆ. ಇಲ್ಲಿ ನಿಮಗೆ ಟೈಮ್ ಸಿಗೋದಿಲ್ಲ. ಇಲ್ಲಿ ಜಸ್ಟ್ ಏನು ಮಾಡಿ, ಇನ್ನೊಂದು ರಿವಿಷನ್ 4 ಅಂತ ಮಾಡಿಬಿಡಿ. ಜಸ್ಟ್ ಅದು ಬಿಟ್ಟು ಏನು ಮಾಡಬೇಡಿ. ಇಲ್ಲಿ ಜಸ್ಟ್ ರಿವಿಷನ್ 4 ಮಾಡಿಬಿಡಿ. ವೆನ್ ದೇ ವಿಲ್ ಬಿ ಮೋಸ್ಟ್ ಪ್ರಿಪೇರ್ಡ್ ಟು ರೈಟ್ ಯುವರ್ ಎಕ್ಸಾಮ್. ನೀವು ಪ್ರಿಪೇರ್ ಆಗುತ್ತೆ ಎಕ್ಸಾಮ್ ಬರೋಕ್ಕೆ. ನೋಡಿ, ನಾನು ಫಿಸಿಕ್ಸ್ ಇದರಲ್ಲಿ ಕವರ್ ಮಾಡೋಕ್ಕಾಗಿಲ್ಲ. ಡೋಂಟ್ ವರಿ, ಐ ವಿಲ್ ಮೇಕ್ ಅ ಫಿಸಿಕ್ಸ್ ವಿಡಿಯೋ ಸಪ್ರೇಟ್ಲಿ. ಫಿಸಿಕ್ಸ್ ಯಾವ ರೀತಿ ಮಾಡಬೇಕಂತ ನೆನಪೇ ನಂಗೆ ಈಗ ಬರ್ತದೆ ಫಿಸಿಕ್ಸ್ಗಾಗಿ. ಸೊ ಈ ರೀತಿ ಮಾಡಿದಾಗ ಯು ವಿಲ್ ಸ್ಕೋರ್ ಗುಡ್ ಇನಫ್. ಎಲ್ಲ ಕವರ್ ಮಾಡಿದ್ದೀರಲ್ಲ, ಪಾರ್ಟ್ ಬಿ ಮಾಡಿದ್ದೇನೆ, ಇಲ್ಲಿ ಪಾರ್ಟ್ ಡಿ ಮಾಡಿದ್ದೇನೆ, ಪಾರ್ಟ್ ಎ ಮಾಡಿದ್ದೇನೆ, ಎಲ್ಲ ಆಗಿದೆ. 3 ಮಾರ್ಕ್ಸ್ ಕೂಡ ಆಗಿದೆ. ಸೊ ಐ ಥಿಂಕ್ ನಿಮಗೆ ಹೆಂಗಂತ ಗೊತ್ತಾಗಿರ್ಬೋದು. ಇಲ್ಲಿ ರಿವಿಷನ್ 4 ಮಾಡಿದಾಗ ಏನು ಫೆಸ್ಟಿವಲ್ಗಾಗಿ ನಿಮಗೆ ಕಡಿಮೆ ಟೈಮ್ ಸಿಗ್ಬೋದು. ಎಸ್ಪೆಷಲಿ ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಎಲ್ಲರಿಗೂ ಕಡಿಮೆ ಟೈಮ್ ಸಿಗುತ್ತೆ. ಓಕೆ, ಬಿಫೋರ್ ಇಟ್ ಸೆಲ್ಫ್ ಐ ವಿಶ್ ಯು ಹ್ಯಾಪಿ ರಂಜಾನ್ ಆ್ಯಂಡ್ ಹ್ಯಾಪಿ ಬಸವ ಜಯಂತಿ ಟು ಆಲ್ ದ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನಿಮಗೆ ಟೈಮ್ ಸಿಗುತ್ತೆ. ಇಲ್ಲಿ ರಿವಿಷನ್ 4 ಮಾಡಿಬಿಡಿ. ದಿಸ್ ವಿಲ್ ಬಿ ಮೋರ್ ದೆನ್ ಇನಫ್ ಫಾರ್ ಸಫಿಷಿಯಂಟ್. ಓಕೆ, ಐ ಥಿಂಕ್ ಎಲ್ಲ ಕ್ಲಿಯರ್ ಆಗಿದೆ ಅಂತ. ಸೊ ಇವತ್ತಿಗಾಗಿ ಇಷ್ಟೇ, ಮತ್ತೆ ಫಿಸಿಕ್ಸ್ಗಾಗಿ ಮಾಡ್ತಿರ್ತೇನೆ. ಸೊ ಟಿಲ್ ದಟ್ ಥ್ಯಾಂಕ್ ಯು ಎವ್ರಿವನ್. ಓಕೆ, ಎಲ್ಲರಿಗೆ ಥ್ಯಾಂಕ್ ಯು. ಓಕೆ, ಟಾಟಾ, ಬಾಯ್.